ತಂದಂತಕ್ಕೆ ಮರ್ಯಾದೆ ಕೊಡ್ದು ಗೊತ್ತಿಲ್ಲ ನಿನಗ ಏನು ಮಾಡ್ತಾರೆ ಹಾಗೈತಿ ಏನಂಗಂದ್ರ ಚಂದಾಗ ಮಾತಾಡ್ಬೇಕು ಏನ್ರಿ ಅತ್ಯಾರ ಅಂತ ಕೇಳಬೇಕು. ಹಾ ಏನ್ ಮಾತಾಡ್ಬೇಕು ನಿನಗ ಚಂದ ಮಾತಾಡ್ಬೇಕತ್ತ ನಾ ಹಿಂಗ ಮಾತಾಡಕ್ ನೋಡು ನಿನಗೆ ಬಂದ ಹೆಚ್ಚು ಮಾತಾಡ್ಬೇಕನ ಯವ್ ಮುರಿತಾಳ ಬಾ ಚಂದ ಮುರಿತಾಳ ನಿನಗ ಒಬ್ಬಕ್ಕಿಗ ಬರುತ್ತಂತ ಮಾಡ್ತೇನ ನಿನಗೇನ್ ಹೇಳಿದ್ ನಾನು ಏನ್ ಹೇಳಿದ್ದಿ ನೆನಪಿಲ್ಲ? ಹಾ ನೆನಪಂತು ನೀ ಏನ ಹೇಳಿದ್ದಿ ನನಗ ಏನ್ ಹೇಳಿದ್ದಿ ಹೇಳೋಣ ಅದು ಏನ ಹೇಳಿದ್ದಲ್ಲ ಯಾವ್ರಾಕಿಲ್ಲ ಈಕೆ ನಿನಗೆ ಹೇಳೋದು ಹಾಳುಗಾಡಿ ಒಂದು ಕುಂತು ಪುರಾಣ ಹೇಳೋದು ಎರಡು ಒಂದ ನೋಡು. ಈಗೇನ್ ಹೇಳ್ತೇನಿಲ್ಲ ಹಾಲು ಇಟ್ಟು ಬಂದಿ ನಾ ಹೋಗ್ಬೇಕು. ಹಾಲು ಇಟ್ಟು ಬಂದ್ಯ ಹೋಗ್ ಮೊದಲ ಬಂದ್ ಮಾಡಿ ಹಾಲು ಇಳಿಸಿ ಬಾ ಹೋಗ್. ನಾ ಹೋಗಂಗಿಲ್ಲ ಮೊದಲು ನನ್ನ ಯಾಕೆ ಕರೆದಿ ಅದನ್ನ ಹೇಳ. ಏನ್ ಹೇಳ್ತಾರೆ ನಿನ್ನ ತಮ್ಮಂಡ ಹೆಣ್ಮಗಳಿಗೆ ಹಾಲು ಆಗ್ತೈತಿ ಹೋಗಿ ಬಂದ್ ಮಾಡ ಬಾ. ನಾ ಯಾಕೆ ಹೋಗ್ಬೇಕು ಅಲ್ಲಿ ನಿನ್ನ ಮಗಳ ಕುಂತಾಳಲ್ಲ ಆಕಿಗೆ ಹೇಳು. ಆಕಿಗೆ ಯಾಕೆ ಹೇಳ್ಬೇಕು ಪಾಪ ದನದ ಬಂದೈತಿ ಆರಾಮ್ ಕುಂದಿರ್ಲಿ ಆಕಿನ ಹೇಳಲಿಲ್ಲ ಏನ್ ಹೇಳಿದ್ರು ನಿನಗ ಹೇಳೈತಿ ನಾನು. ವೈನಿ ನನ್ನ ಸುದ್ದಿ ಬರ್ಬೇಡ ಅಂತ ಹೇಳಿನಿಲ್ಲ ಅಷ್ಟ. ನಾನು ಕೂಡ ಮಾತಾಡುವಂತ ನಿನ್ಗೆ ಹೇಳಿದಿಲ್ಲ ಅಷ್ಟ. ಮಮ್ಮಿ ಹೇಳವ್ರಿಗೆ ತಿರ್ಗಾ ಮುರ್ಗ ಹಿಂಗ್ ಮಾತಾಡ್ಬೇಡ ಅಂತ ಹೇಳು ವೈನಿಗೆ, ಇಲ್ಲಾಂದ್ರೆ ಬೇಷ್ ಅದು ಕೊಟ್ಟ ಬರ್ತೀನಿ ನೋಡ್ ನಾನು. ಅಯ್ಯೋ ನನ್ನ ಶಿವನ ತಂಗಿ ಆ ಸುದ್ದಿಗೆ ಹೋಗ್ಬೇಡ ಬಿಟ್ಟು ಬಿಡು ಹಾಳಾಗಿ ಹೋಗಲ್ತೇಕ. ಚಲೋ ತಾಯಿ ಮಗಳು ನಾಕೇನೋ ಕೊಡ್ತಾಳಂತ ನನಗ ಈಕಿ ಬ್ಯಾಡ ಅಂತಾಳಂತ ನಾನು ನೀವು ಕೊಟ್ಟು ನಾ ಇನ್ ಸುಮ್ಮಿರ್ತೀನಿ ಅಂತ ತಿಳ್ಕೊಂಡ್ರೇನು? ಅಂದ್ರ ನೀ ನನ್ನ ಹೊಡಿತೀನ ಮತ್ತೆ ಬಿಡ್ತೀನೇನ? ಏನಂದಿ ಆಕಿ ಹೊಡಿತೀಯ ನೀನ್? ಬಾ ಹೊಡಿಬಾರ್ಲೆ ಹೊಡಿಬಾ ನೋಡ್ತೀನಿ ನಾನು ಹ್ಯಾಂಗ ಹೊಡಿತೀಯ ಅಂತ. ಬಿಡ್ತೇನೆ ಏನ್ ಮಾಡ್ತಿ? ಏನ್ ಮಾಡ್ತೀನ ಪ್ರಶಾಂತ? ಯವ್ವ ನಾನು ಸುದ್ದಿಗೆ ಬರ್ಬೇಡ್ರ ನೀವು ಅಲ್ಲಿ ಏನಾರು ಮಾಡ್ಕೊರಿ ನನ್ನ ಕೈ ಬಿಡ್ರಿ. ನೋಡ್ದೆ ಇವನ್ನ ಊರ್ ಸುಟ್ರು ಹಣ್ಮಕ್ಳು ಊರ್ ಹೊರಗದ ನನ್ನಂಗ ಅಲ್ಲೇ ಕುಂತು ನನಗ ತಾಕೀತು ಮಾಡ್ತೀಯ ನೀನು. ಏನ ಈಗಿನ ಬಿಡ್ಬೇಕು ನಿನ್ನೆ ತಗೋಬೇಕು ಮಗನ ಬಾಲಾಗೈತಿ ನಿಂದು ಅಷ್ಟು ಪೊಲೀಸ್ ಬಿಟ್ಟು ಹೇಳ್ತೀನಿ ನೀನು. ಏನ್ ನನ್ನ ಗಂಡನ ಸುದ್ದಿ ಬರ್ಬೇಡ ನೀನು. ಯಾಕನ್ಬಾರ್ದು ನಮ್ಮ ಅಣ್ಣ ಅದಾನ ನಾ ಅನ್ನೋಕೆ ನೋಡಿ ನಿನಗ ನನಗೆ ಗಂಡ ಅದನ ನಮ್ಮ ಅಣ್ಣ ಅದಾನ. ಅಯ್ಯ ನನ್ನ ಮಗ ಅದನ ಅಯ್ಯಮ್ಮ ನನಗ ಗಂಡ ಅದನ. ನೀನು ಗಂಡನ ಮನೆ ಬಿಟ್ಟು ಬಂದು ಇಲ್ಲ ನಿನ್ನ ಆಟ ನಡ್ಸಕ್ ಹೋಗ್ಬೇಡ ನಡಿದಿಲ್ ನಿಂತಿಲ್ಲ. ಏನ್ ಮಾತಾಡ್ಬೇಡ ಆಕೆ ಗಂಡ ಮನೆ ಬಿಟ್ಟು ಬಂದ್ರೆ ಏನಾಯ್ತು ತವ್ರ ಮನೆಗೆ ಬಂದಾಳ ಆಕೆ ನೀನು ಎತ್ತಾಗ ಹೋಗಿಲ್ಲ ನೀನು ಬಾಳ ಮಾತಾಡಕತ್ತಿ ಹುಡುಗಿ ಬೀಳಂಗಿಲ್ಲ ಇಂಥ ಪರಿ ಕಿರಿಕಿರಾಗ ನಾನು ಇಲ್ಲಿ ಇರಕ್ಕವಲ್ಲ ಏನ್ ಮಾಡಬೇಕು ಅದನ್ನ ಮಾಡೇ ಬಿಡ್ತೀನಿ ನಾನು. ವೈನಿ ನಮ್ಮ ಮಮ್ಮಿಗೆ ಮಾತಾಡ್ಬೇಡ್ರಿ ಅಂದ್ರೆ ನೋಡ ಆನತ್ತ ಮಾತಾಡ್ತಾಳ ಗಂಡ ಎದುರಿಗಿದ್ರು ಇಷ್ಟು ಮಾತಾಡ್ತಾಳ. ಸಾಕಾಗಿ ಹೋಗಿತ್ ನನಗಂತ ಅನಿಸ್ಕೊಳ್ಳೋದು ಬೇಕಾಗೇ ಇಲ್ಲ. ಎಲ್ಲ ತರಬೇಕಂತ ತಂದು ಹಾಕ್ಬೇಕಂತ ಮಾಡಿನ ಮುಂದಿಡ್ಬೇಕಂತ ಮತ್ತೆ ಹ್ಯಾಂಗ ಬೇಕು ಹಂಗ ಮಾತಾಡ್ತಾರ. ಯಾಕೆ ಅನಿಸ್ಕೋಬೇಕು ಇವ್ರ ಕಡೆಯಿಂದ ಯಾಕಿರ್ಬೇಕಿಲ್ಲ ಸಾಕಾಗಿ ಹೋಗಿತ್ತವ ನನಗಂಕರ ಎಷ್ಟರ ಅನಿಸ್ಬೇಕು. ಏ ಯಾ ನೀ ಮಾತಿಗೆ ಸೆಟ್ಕೊಂಡು ಬಂದು ನಾ ಏನ್ ಮಾಡ್ಬೇಕು? ಬಾ ಒಳಗರ ಬಾ. ಎದಕ್ ಬರೀಬೇಕು? ಏನಾತವ ಈಗ ಅಕ್ಕಿ ಒಂದ್ ಅನ್ನೋದು ನೀವ್ ಒಂದ್ ಅನ್ನೋದು ನಾ ಉದ್ಯೋಗ ನೋಡ್ಲಿಲ್ಲ ನಿಮ್ಮದ ನೋಡ್ಲಿಲ್ಲ ನನಗೆ ಸಾಕಾಗಿತ್ತವ. ಹಂಗನ್ನ ಹಿರಿಯರ ಅನ್ನೋದು ಕಿಮ್ಮತ್ ಇರುದಲ್ಲನ ಐತಿವ ಕಿಮ್ಮತ್ ಐತಿ ಅಂತ ನಾವು ಅದನ್ನ ನಾನು ಮತ್ತೆ ನಿನಗೆ ಅಷ್ಟೆಲ್ಲ ಮಾತಾಡಕತ್ತಿದ್ರೆ ಹಂಗಲ್ಲ ಪದ್ಧತಿ ದೊಡ್ಡವ್ರಿಗೆ ಎದುರು ವಾದಿಸಬಾರ್ದು ಅಂತ ಹೇಳಕ್ ಬರೋದಿಲ್ಲ. ಹೇಳಿದ್ದಿಲ್ಲ ನಾನು. ಹೌದು ಹೇಳಿದಿ ಕೇಳಿದ್ಲೇನೇಕೆ ನಿನ್ನ ಮಾತು ನೀ ಹೇಳಿದ್ದೆ ತಟೇಗರೆ ನಾಟ್ತಾನೇಕೆಗೆ ನೀ ಹೇಳಿದ್ದೆ ಆಕೆ ಕೇಳಂಗಿಲ್ಲ ಆಕೆ ಹೇಳಿದ್ದೆ ನೀ ತಿಳ್ಕೊಳಂಗಿಲ್ಲ ನೀವಿಬ್ಬರು ಸಲಾಗಿ ನಾನು ಹೊಯ್ಕೊಳ್ಳೋದು ತಪ್ಪುದಿಲ್ಲ. ಸಾಕಾಗಿ ಹೋಗೈತಪ್ಪ. ಸಾಕಾಗಿತ್ತು ಅಂದ್ರೆ ಜೀವನ ಹಾಕವ ನಾ ಎದ್ರ ಸಂಬಂಧ ಬಡ್ದಾಡಕತ್ತೀನಿ ಅನ್ನೋದರ ತಿಳ್ಕೊತೀಯ. ನಾ ಹತ್ಲಾಗಂತ ನೋಡ್ಲಿ ತಂಗಿ ಬೇರೆ ಬಂದು ಇಲ್ಲೇ ಕುಂತು ಬಿಟ್ಟಾಳ. ಗಂಡನ ಮನೆಗೆ ಕಳ್ಸಾಕ ನೀ ತಯಾರಿಲ್ಲ, ಈಗಿತ್ತು ಅವ್ರ ಮನೆಗೆ ಹೋಗ್ತೀನಂದ್ರೆ ಬಿಡಾಕ ನೀ ತಯಾರಿಲ್ಲ. ನಾ ಎತ್ಲಾಕ್ ಸಾಯ್ಲಿ ನೀನು ಹೇಳ. ನೀ ಏನು ಮಾತಾಡಬೇಡ ಪಿಟ್ಟು ಬೇಡ ನೀನು ಏನಿದ್ರು ನೀನು ಹೆಂಡತಿ ಬಗ್ಗೆ ಅಷ್ಟ ಮಾತಾಡು. ನನ್ನ ಮಗಳ ಸಲಾಗಿ ಏನು ಮಾತಾಡೋದು ಬೇಕಾಗಿಲ್ಲ ನೀನು. ಯಾಕಪ್ಪ ಆಕೆ ಕೂಡ ಯಾಕೆ ಬಾಯ್ ಮಾಡಬೇಕು? ನನಗೆ ಯಾಕೆ ಅಡೆದಿಡಿ ಮಾತಾಡಬೇಕು?
ನಮಗೆ ಇಷ್ಟ ಇತ್ತಂತಂದ್ರೆ ಚಂದಾಗ ಕುಂತು ಮಾತಾಡಬೇಕು. ಚಂದಾಗ ಮಾತಾಡ್ದಂಗೆ ಮಾಡೋದು, ಅತ್ತಾಗ ಹೋಗಿ ಕಣ್ಣು ಆ ಮೂಗ ತಿರುಗ್ಕೊಳ್ಳೋದು, ಯಾಚಿ ಪಿಸಿ ಮಾತಾಡೋದು. ಆಕಿ ಸುಮ್ಮನೆ ಇರ್ತಾಳ. ಪಾಪದ ನಿನ್ನ ತಂಗಿಗೆ ಯಾರದಾರ? ನನ್ನ ಮಗಳು ಗೋಳ ಕೇಳೋರು ಇದ್ದಂಗೆ ಆತು. ಯವ್ವ ಒಳ್ಳೆವ ಮಗಳಿಗೆ ಯಾರಾದ್ರ ಅಂತೀಯಲ್ವಾ? ಅಣ್ಣಾಗಿ ನಾ ಇಲ್ಲ, ತಾಯಿಯಾಗಿ ನೀ ಇಲ್ಲ. ನಾ ಏನ್ ಹೇಳಿ ಅಂತೀನ. ಶಾಂತ ಏನ್ ಕರಿಬೇಕು ನಿನಗ ಅಂತ? ಏನಾದ್ರಿ? ಯಾಕಣ್ಣ ಏನಾಯ್ತು? ಇನ್ನೇನಾಕತಿ? ನಿಮ್ಮ ಅವ್ನ ಸುದ್ದಿ? ನಮ್ಮ ಅವ್ನ ಸುದ್ದಿ ಅಂದ್ರ ಏನ್ ಮಾಡ್ಯಾಳ ನಮ್ಮವ್ ಅಂತ? ನಿಮ್ಮ ಅವ್ವ ಕಿರಿಕಿರಿ ಮಾಡ್ಕೊಂತ ಮನೆ ನೀ ಸುದ್ದಿ ಇದ್ದ ಅಂದ್ರ ನಮ್ಮವ್ ಸುದ್ದಿ ಇರ್ತಾಳ. ನೀವು ಜಗಳ ಬರ ತಂಗಿ, ನೀ ಸ್ವಲ್ಪ ಸುಮ್ಮನೆ ಇರು. ನೋಡು ಅವ್ಗ ಅರುಮುರು ನಿನಗ ಆಕಿಗೆ ಮಾತಾಡ್ಬೇಡ, ಜಗಳಕ್ಕೆ ಬೀಳ್ಬೇಡ ಅಂತ ಭಾಳ ಸಲ ಹೇಳಿನಿಲ್ಲ. ಸ್ವಲ್ಪ ತಡ್ಕೊಂತಿದ್ದು ಬಿಡು. ಆಗುದಿಲ್ರಿ ನನಗ. ಇಷ್ಟು ತಡ್ಕೊಂಡಿದ್ದ ಸಾಕಾಗೈತಿ. ಇನ್ನು ಮುಂದೆ ನನಗೆ ತಡ್ಕೊಳಕ್ ಆಗುದಿಲ್ಲ ನೋಡ್ರಿ. ನಾ ವೈನಿನು ನನಗ ತವ್ರ ಮನಿಗ್ ಬಂದ್ ಕುಂತಿನಿಲ್ಲ, ಹಂಗತೆ ತಾನು ತವ್ರ ಮನಿಗ್ ಹೋಗ್ಬೇಕಂತ ಮಾಡ್ಯಾಳ. ಚಂದ ತಿಳಿಸಿ ಹೇಳಕಿಗೆ. ನಿಂದು ಒಂದು ಮಾತಾವ. ನೀನು ತವ್ರ ಮನೆಗೆ ಬಂದಿದ್ದಿ, ಆಕಿದೇನು ಹೇಳ್ತಿದ್ದಿ? ಆಕೆ ಅಷ್ಟ ನೋಡಿದ್ರ ನಿಮ್ ತಂಗಿಗಷ್ಟ ತವ್ರ ಮನಿ, ನನಗ್ ತವ್ರ ಮನಿ ಇಲ್ಲ. ಇದು ಹೇಳೋದ ಕಷ್ಟ. ಯವ್ವ ನೀನು ಹಂಗ ಮಾಡ್ತೀವ ಅಲ್ವಾ? ಈಕಿನು ನಿನ್ನ ಮಗಳ ಅಂತ ಯಾಕೆ ತಿಳ್ಕೊಬಾರ್ದು? ಮಗಳಿಗೆ ಅಂದ್ರೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಿ, ಈಕಿಗೆ ಯಾಕೆ ಹೆಂಗ್ ಮಾಡ್ತಿದ್ದಿ? ನಾ ಏನ್ ಮಾಡೀನಿ? ಹೆಣ್ಣಾಗಿ ಗಂಡ ಮನೆಗೆ ಬಂದಿಂದ ಹಿರಿಯರು ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು. ಮತ್ತೆ ನಿನ್ನ ಮಗಳ ಗಂಡನ ಮನೆ ಮಾತು ಕೇಳಾರ್ದು ಇಲ್ಲ ಯಾಕೆ ಬಂದ್ಲ ಅದನ್ನ ಹೇಳು. ಅವರು ನನ್ನ ಮಾತು ಕೇಳಿಲ್ಲ, ಅದಕ್ಕ ನಾನು ನಮ್ಮ ಮನೆಗೆ ಬಂದೀನಿ. ಮತ್ತ ಅವ್ರು ನಿನ್ನ ಮಾತು ಕೇಳಿಲ್ಲ ಅಂದ್ಮೇಲೆ ನಿಮ್ ಮಾತು ನಾನೇ ಯಾಕೆ ಕೇಳಬೇಕು? ನೋಡ್ದೆ ಅಣ್ಣ ಎಷ್ಟು ಎದುರು ಹಚ್ತಾಳಂತ ಹೇಳಿ ನೀನ್ ಚಂದಾಗ ವೈನಿಗೆ. ಯಾರಿಗೆ ಏನ್ ಹೇಳ್ಬೇಕು ಅನ್ನೋದ ತಿಳಿಯವಲ್ದವ. ಅವ ಈಗ ಇದನ್ನ ಮುಗಿಸು. ಹೊರಗೆ ಕುಂತು ಮಾತಾಡೋದು ಚಲೋ ಅಲ್ಲ. ಅದೇನ್ ಮಾತಾಡ್ಬೇಕು ಒಳಗೆ ಕುಂತು ಮಾತಾಡೋಣ ಅಂತ. ಶಾಂತ ನಡಿ ಒಳಗೆ ನಡಿಯವ. ಅವ್ರು ನೀವೇ ಮಾತಾಡ್ಕೊಂಡ್ ಕುಂದ್ರ. ಈಗ ನೀ ಕರೀಲಾರ್ದ ಬರಂಗಿಲ್ಲ, ನೀನ ಕರ್ಕೊಂಬ. ಮಾತಾಗಿ ಹೇಳ್ತೀನಿ, ಬಾ ಕರ್ಕೊಂಬ ಶಾಂತ. ಅತ್ಯಾರ ಬರ್ರಿ ಹೋಗೋಣ ಒಳಗ. ಎದಕ್ ಬರ್ಬೇಕು? ನಾ ಬರಂಗಿಲ್ಲ. ನನ್ನ ಗಂಡ ಹೇಳಾನ ಸುಮ್ ಬರ್ರಿ ಒಳಗ ಜಗಳ ಮಾಡಾಕ. ಇಲ್ಲಿ ಬರ್ರಿ, ನೀವ್ ಹೇಳ್ದಂಗ ಅಲ್ಲಿ ಬರ್ರಿ ಹೋಗೋಣ ಒಳಗ ಹೋಗೋಣ ಬರ್ರಿ. ನಾನು ಬರ್ತೀನಿ. ಬಾ ಬಾ ಇವಾಗ ಇದೊಂದ್ಸರ ಬಾ. ಅನ್ನೊಂದ್ ಮಾತು ಈ ಮರ್ಯಾದೆ ಕೊಟ್ಟು ಬಾ ನೀನು. ನಡಿ ನಡಿ. ಏನೋ ನೋಡಪ್ಪ, ನಿನ್ನ ಮಗ ಹಿಂಗೆ ಹೇಳ್ತಾನ. 2 ದಿವಸ ಅಂತ ನೀ ಸೊಸೆಗೆ ಬಿಡುದಪ್ಪ, ಕರ್ಕೊಂಬರಕ್ಕಾಗುದಿಲ್ಲ. ನಾನು ಎಷ್ಟಾರ ದಿವ್ಸ ಬಿಡ್ತೀವಿ ಹಂಗ? ಅಲ್ರಿ ಸರ, ಏನಾರ ಹೇಳಿ ನಾನು ಅವ್ರ ತಾಯಿಗೂ ಬುದ್ಧಿ ಬರೋಲ್ದು, ಆ ಮಗೂ ಬುದ್ಧಿ ಬರೋಲ್ದು. ಬಟ್ ಅವ್ರು ಕಳ್ಸಾಕತ್ತ ಇರಲ್ಲ, ನಾ ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಹಂಗಂತ ಹೇಳಿ ಸೊಸೆಗೆ ತವ್ರ ಮನೆಗೆ 2 ದಿವಸ ಅಂತ ಬಿಡ್ತೀನಿ ನೀನು? ಏನು ಮಾಡೋದ್ರಿ ಸರ? ಆ ಹುಡುಗಿ ಕರ್ಕೊಂಬಂದು ನಮ್ಮ ಮನಾಗ ಇಟ್ರ 2 ದಿನ ಪೂರ ಇರೋವಳು ನಮ್ಮ ಮನಾಗ ಹೋಗೇ ಬಿಡ್ತಾಳ ತವ್ರ ಮನೆಗೆ. ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಈಗಿನ ಹುಡುಗರು ವಾಂಡಿರ್ತಾರ, ನೀ ತಿಳಿಸಿ ಹೇಳ್ಬೇಕು ಬುದ್ಧಿ ವಾರ್ತ. ನಾ ಹೇಳುದು ತಿಳ್ಕೊಳಕ ಅವ್ರ ಹತ್ರ ಶಕ್ತಿ ಬೇಕಲ್ಲ. ಹಂಗಂತ ತವ್ರ ಮನೆಗೆ ಬಿಟ್ಟು ಹಂಗ ಕುಂತು ಬಿಡ್ತ್ಯಾ? ನೋಡ್ರಿ ನೀವೇನು ಹೇಳ್ರಿ, ನಾನು ತಲೆ ಕೆಟ್ಟು ಬಿಟ್ಟೈತಿ. ಆಕಿನ ಎಷ್ಟು ಸಲ ಕರ್ಕೊಂಬಂದು ಎಲ್ಲ ಸಾಕಾಗ್ಬಿಟ್ಟೈತಿ. ಆಕಿ ತಿಳಿದಾಗ ತಾನ ಬರೋಳು, ಇಲ್ಲ ಅಲ್ಲೇ ಇರೋವಳು. ನಿನ್ನ ಮಗ ನನ್ನ ಮುಂದೆ ಭಾಳ ಹೇಳ್ಯಾನ. ಹಂಗಂತ ಹೇಳಿ ಬಿಟ್ಟಿ ಅಂದ್ರೆ ನಿನ್ನ ಮಗ ದಾರಿ ಬಿಡ್ತಾನ. ಅದನ್ನ ತಿಳ್ಕೊಳ್ಳಿ ಮೊದಲ. ಬಿಟ್ರೆ ಬಿಡೋಲಕ್ ಬಿಡ್ರಿ, ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಅವ್ರು ನ್ಯಾಯ ಕೇಳಿ ಕೇಳಿ ಆಕೆ ತಾನಾಗಲೇ ತಿಳಿದು ಬಂದ್ರ ಬರ್ಲಿಕ್ಕಾರ ಅಲ್ಲೇ ಹೋಗೋಳಕ ನಾನ್ರ ಏನು ಮಾಡೋಕ್ಕಾಗತ್ತೆ? ನಾವು ಅಲ್ಲಿ ನಮ್ಮ ಅವನ ಬೇಕು. ಏ ಎಂತ ಹುಚ್ಚ ಮಗ ಇದೆಯಪ್ಪ ನೀನು. ಲೇ ನಿಮ್ಮ ಮಗು ಬೇಕಾರೆ ಆಕಿ ನಿನ್ನ ಬಗ್ಗೆ ಕಾಳಜಿ ರೈತಲ್ಲ. ಹೋಗಿ ಕುಂತಲ್ಲ ನೀ, ಇಲ್ಲ ಅದಿಯೋ ಇಲ್ಲ ಅಂತ ಗೊತ್ತಿಲ್ಲಂಗೆ ಹೋಗಿ ತವ್ರ ಮಾಡಕ್ ಕೂತು. ನಮ್ಮ ಮಗು ಬೇಕಾದ್ರೆ ಎಲ್ಲಿಂದ ತರಲಿ? ನಾ ಇಲ್ಲ ನೀನು ಬಾ. ನಂಗೆ ನಮ್ಮ ಅವನ ಬೇಕು ನೋಡು. ಯಾಕ ಲೇ ನಿಮ್ಮ ಅವ್ರ ಹತ್ರ ನಿನ್ನ ಗದಗ್ತಿದ್ದಾಗ ಮಗನ ನಿನ್ನ ಸಾಲ ಹೇಳಾಕತ್ತಂತ ಇಟ್ಕೊಂಡಿನಿ. ಸುಮ್ಮ ನಾ ಹೇಳಿದ ಮಾತು ಕೇಳ್ಕೊಂತ ಎಲ್ಲಿದ್ದಿ? ಸಾಲಿ ಕಲಿಯಾಕತ್ತಿ, ಅದನ್ನ ವಿಚಾರ ಮಾಡಟ್ಟು. ನಮ್ಮ ಅವ್ವ ತುತ್ ಮಾಡಿ ತಿನ್ನಿಸ್ದಾಗ ನೀನು ತಿನ್ನಿಸ್ತೇನ ಹಂಗ? ಇನ್ನು ಅದೊಂದು ಉಳಿದ್ ನೋಡಪ್ಪ ನಿನಗೆ, ತುತ್ತು ಮಾಡಿ ತಿನ್ನಿಸೋದು. ಇರ್ಲಡಿ, ನಾ ನಿಮ್ಮ ಮಗು ಹೆಂಗೆ ಉಣಿಸ್ತಿದ್ರಲ್ಲ ಹಂಗೆ ನಾನು ಒಂದು ಸೀರೆ ಸುತ್ಕೊಂಡು ನೀನು ತುತ್ತು ಮಾಡಿ ತಿನ್ನಿಸ್ತೀನಿ. ಗಜ್ಜ, ನೀ ಸೀರೆ ಉಡ್ಕೊಂತಿ, ನೀ ಸೀರೆ ಉಡ್ಕೊಂಡ್ರೆ ಹೆಂಗ್ ಕಾಂತಿ? ಏ ನಾನು ಓದು ಆ ಸಿಲ್ಕ್ ಸೀರೆಂತ ರಮಾದೇವಿ ಹೊಲಿಸಿದ್ರ ನೀನು ಅದನ್ನು ಕಾಣೋ ಮಗನ ನೀನು. ನಾ ಅದಕ್ಕ ನೋಡಿದೆ, ನೀ ಯಾರ ನಟಿ ಹಂಗೂ ಕಾಣೋಲ್ವೋ ಯಜ್ಜ? ಏನಾರ ಮಾತಾಡ್ತಿಲಿ, ಇನ್ನು ನಾ ನಟಿಯರಂಗೆ ಕಾಣ್ಬೇಕ? ಎಲ್ಲ ಬಾಯ್ ಹಲ್ ಬಿದ್ದು ಹೋಗಿ ಇವ್ ನಟಿನ ಓಡಿಸ್ತಾರ ಮಗ ಇವ. ಅದಕ್ಕೆ ನಾ ಏಮಲ್ಲಿ ನೀನು ನಮ್ಮ ಅವ್ನ ಹಂಗ ಸೀರೆ ಉಡುವಂಗ ಕಾಂತಿ ಅಂತ ನಾ ನೋಡಿದೆ. ಅದಕ್ಕ ನಿನ್ನ ನಟಿ ಹಂಗ ಹೋಲಿಸಿದೆ. ಬ್ಯಾಡ್ನಲ್ಲಿ ಅಪ್ಪ, ನೀ ಎಲ್ಲರ ದಾರ ನಿಂತು ನಾನು ತಲೆ ತಿನ್ನಕ್ ಹೋಗ್ಬೇಡ. ನಿಮ್ಮ ಮಾಸ್ತರ ನೀನು ಕರ್ಕೊಂಬ ಅಂದನ, ಆ ಸತ್ ಹೋಗ್ಯಾಳ ತಿಳ್ಕೊಂಡು ನಡಿ, ಸುಮ್ಮ ನಾ ಎಲ್ಲ ನೋಡ್ಕೊಂತೀನಿ ಇನ್ನ. ಆಗ ನಮ್ಮ ಅವು ಸತ್ತ ಅಂದಿ ಈಗ ನಿನ್ನ ಸಾಯ ಹೊಡಿತೀನಿ ಮತ್ತೆ.
ಭಲ ಮೊಮ್ಮಗನ ಲೇ ನಿಮ್ಮ ಅಪ್ಪ ತಿರ್ಸೆಟ್ಟೆ ಆದ್ರೆ ಅವನಿಗೆ ತಿರ್ಸೆಟ್ಟೆ ಅದಲ್ಲ ಯಾಕ ತಾಯಿ ರಕ್ತ ಹರಿದು ಬಂದೈತಿ ನೋಡಿ ನಿನಗ ಬರೇ ನ್ಯಾಯ ತಗೋಂತ ರಕ್ತ ಈಗ ನಮ್ಮ ಅವ್ವನ್ ತಕ ನೀ ಕಳ್ಸೋವಲ್ಲ ಅಷ್ಟ ನನಗ ಕಳ್ಸಂಗಿಲ್ಲ ನೋಡ್ಲೆ ಏನ್ ಮಾಡ್ತಿ ಇಷ್ಟೇ ಸಾಕ ನೀನು ನಿಮ್ಮ ಮನೆಗೆ ಹೋಗು ನಾನು ನಮ್ಮ ಅವ್ವನ ಊರಿಗೆ ಹೋಗ್ತೀನಿ ಲೇ ಹುಚ್ಚ ನನ್ನ ಮನಿನೂ ನಿಂದ ಮನಿಲಿ ಅದು ಆ ಮನಿಯ ನಿಂದ ಅಲ್ಲ ಅಲ್ಲಿ ಹೋಗಿ ಆಕಿ ಕುಂತಾಳದ ಅಲ್ಲಿ ಹೋದ್ರೆ ಏನ್ ತಿಂತಿ ಮಣ್ಣು ಮೊನ್ನೆ ಆಗ್ತೀನಿ ನಮ್ಮ ಅವ್ವ ತೂತು ಮಾಡಿ ಉಣಿಸ್ತಾನ ನಿಮ್ಮವ್ವ ಸುತ್ತ ಮಾಡಿ ಉಣಿಸ ಕೆಡ್ಸಾಳೆ ನಿನ್ನ ಗಿರ್ಲಿ ಅದ್ರ ಸುದ್ದಿ ಅಂತ ತಗುದಿ ಮೊದಲು ಸಾಲಿ ಹೋಗು ನಡಿ ನಿಮ್ಮ ಮಾಸರ ಹೇಳ್ಕೊಂಬ ಅಂದ ನಿನ್ನ ನಡಿ ಸಾಲಿ ಹೋಗುನು